ಇನ್ನು ಬಾಕಿ ಬಿಲ್ ಪಾವತಿಸಿದ ಹಿನ್ನೆಲೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಕಚೇರಿಗೆ ಸಂಪರ್ಕವನ್ನ ಅಂದ್ರೆ ಕರೆಂಟ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈಗ ಕಚೇರಿಯ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಸಾರ್ವಜನಿಕರು ಕೂಡ MLA ಆಗಿದ್ದಾರೆ, ಅವರ ಕಚೇರಿಗೆ ಬರ್ತಾರೆ, ಅಹವಾಲನ್ನ ಕೊಡುವಂತ ನಿಟ್ಟಿನಲ್ಲಿ ಅವರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ಕಾಂಗ್ರೆಸ್ ಗೃಹ ಜ್ಯೋತಿ ಯೋಜನೆ ಜಾರಿ ಮಾಡಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಶಾಸಕರಾಗಿರುವ ದರ್ಶನ್ ಪುಟ್ಟಣ್ಣಯ್ಯ ಕಚೇರಿ ಮಾತ್ರ ಕತ್ತಲೆಯಲ್ಲೇ ಮುಳುಗುವಂತಾಗಿತ್ತು. ತಾಲೂಕು ಕಚೇರಿಯಿಂದ ವಿದ್ಯುತ್ ಬಿಲ್ ಪಾವತಿಸದ ಹಿನ್ನೆಲೆ ಚೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಿತ್ತರವಾದ ಬೆನ್ನಲ್ಲೇ ಶಾಸಕರ ಕಚೇರಿಗೆ ಮತ್ತೆ ಕರೆಂಟ್ ಕನೆಕ್ಷನ್ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಯಾವಾಗ ನಿನ್ನೆ ವರದಿ ಮಾಡ್ತೋ ಆ ವರದಿ ಮಾಡಿದ ಎಚ್ಚರ ವಹಿಸಿ KEB ಅವರು ಇವತ್ತು ಯಾರನ್ನು ಕೇಳ್ದೇನೆ ನೋಡಿ ಲೈಟ್ ಕೊಟ್ಟವ್ರೆ, ಮತ್ತು ಫ್ಯಾನ್ ಹೊಡೆದು ಯಾವುದೇ ಆಗಲಿ ಈಗ ಹೋಗುವಂಥ ಕರೆಂಟನ್ನು ವ್ಯವಸ್ಥೆ ಮಾಡಿಕೊಟ್ಟವ್ರೆ. ನಿಜವಾಗ್ಲೂ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ. ಶಾಸಕರ ಕಚೇರಿಗೆ ಕಳೆದ 20 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು. ಬಾಕಿ 16,000 ಬಿಲ್ ಪಾವತಿಯಾಗದ ಹಿನ್ನೆಲೆ ಕರೆಂಟ್ ಕಟ್ ಮಾಡಲಾಗಿತ್ತು. ಇದರಿಂದ ಶಾಸಕರ ಕಚೇರಿ ಮಾತ್ರವಲ್ಲ, ಇದೇ ಕಟ್ಟಡದಲ್ಲಿರುವ ಕಂದಾಯ ಇಲಾಖೆ ಜನಸ್ನೇಹಿ ಕೇಂದ್ರ ಹಾಗೂ ಪೊಲೀಸ್ ಇಲಾಖೆ, ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳಲ್ಲೂ ಕರೆಂಟ್ ಇಲ್ಲದಂತಾಗಿತ್ತು. ಇದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿತ್ತು. ಈಗ ಸಮಸ್ಯೆ ಸಾಲ್ವ್ ಮಾಡಿದ್ವಿ, ಮತ್ತು ರೀಕನೆಕ್ಷನ್ ಕೊಡಿಸಿದ್ದೀವಿ. ಅದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಉಳ್ಕೊಂಡಿತ್ತು, ಬಟ್ ಈಗೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಕರೆಂಟ್ ರೀಕನೆಕ್ಷನ್ ಕೊಟ್ಟಿದ್ದಾರೆ, ಈಗ ಯಾವುದೇ ಸಮಸ್ಯೆ ಇಲ್ಲ. ಅದೇ ಈಗ ಬಿಲ್ ಪೆಂಡಿಂಗ್ ಇದೆ ಅಂತೇಳಿ ಅವ್ರು ಕಟ್ ಮಾಡಿದ್ರು ಸೆಸ್ಕಾಮ್ದವರು. ಬಟ್ ಅದೇ ಟೆಕ್ನಿಕಲಿ ಅದು ಪೊಲೀಸ್ ಇಲಾಖೆ ಹೆಸರಲ್ಲಿ ಅದು ಮೀಟ್ರ್ ಹೆಸರು ಇತ್ತು. ಸದ್ಯ ತಾಂತ್ರಿಕ ಸಮಸ್ಯೆ ಬಗೆಹರಿಸಿಕೊಂಡು ಬಾಕಿ ಪಾವತಿಗೆ ಶಾಸಕರು 1 ವಾರದ ಸಮಯಾವಕಾಶ ಕೇಳಿದ್ದಾರೆ. ಹೀಗಾಗಿ ಚೆಸ್ಕಾಂನಿಂದ ಮತ್ತೆ ಶಾಸಕರ ಕಚೇರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. 1 ವಾರದ ಒಳಗಾಗಿ ತಾಂತ್ರಿಕ ಕಾರಣಗಳಿವೆ, ಅದನ್ನು ಸರಿ ಮಾಡಿಕೊಂಡು ನಿಮಗೆ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡ್ತೀವಿ. ಸಂಪೂರ್ಣ 16,000ವನ್ನು ಕೂಡ ಒಂದು ವಾರದೊಳಗೆ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಅಂತೇಳಿ ಮನವಿ ಮಾಡ್ಕೊಂಡ ಮೇರೆಗೆ ಅಧಿಕೃತವಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟ ಬಳಿಕ ಚೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.